comes to your mind when we say Chennai? Dosa, idli, sambar, chutney. ದೋಸೆ ಇಡ್ಲಿ ಹಾಡು ವಿವಾದ. ಆರ್ಸಿಬಿ ಅವಮಾನ ಮಾಡಿದ್ದಾರೆ ಎಂದು ಬಿಸಿಸಿಐಗೆ ದೂರು ಸಲ್ಲಿಸಿದ ಸಿಎಸ್ಕೆ. ಐಪಿಎಲ್ 2026ರ ಸೀಸನ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಸೌತ್ ಡರ್ಬಿ ಪಂದ್ಯವು ಕೇವಲ ಕ್ರಿಕೆಟ್ ಕಾಳಗವಾಗಿರಲಿದೆ. ಇದೀಗ ದೊಡ್ಡ ವಿವಾದಕ್ಕೂ ಕಾರಣವಾಗಿದೆ. ಏಪ್ರಿಲ್ 5ರಂದು ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಈ ಪಂದ್ಯದಲ್ಲಿ ಆರ್ಸಿಬಿ ಭರ್ಜರಿ ಪ್ರದರ್ಶನ ನೀಡಿ 250 ರನ್ಗಳ ಭಾರಿ ಮೊತ್ತ ಕಲೆ ಹಾಕಿತ್ತು. ಈ ಗುರಿಯನ್ನು ಬೆನ್ನತ್ತಿದ ಸಿಎಸ್ಕೆ ತಂಡವು 207 ರನ್ಗಳಿಗೆ ಸೀಮಿತವಾಗಿ 43 ರನ್ಗಳಿಂದ ಸೋಲನ್ನನುಭವಿಸಿತು. ಯಾವುದು ವಿವಾದದ ಮೂಲ ಅಂತ ನೋಡೋದಾದ್ರೆ, ಪಂದ್ಯದ ವೇಳೆ ಸಿಎಸ್ಕೆ ಆಟಗಾರರು ಔಟ್ ಆದಾಗ ಮತ್ತು ಪ್ರೇಕ್ಷಕರ ಮನರಂಜನೆಗೆಂದು ಡಿಜೆ ಸಾಂಗ್ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವ ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ಎಂಬ ಹಾಡನ್ನ ಪದೇ ಪದೇ ಪ್ಲೇ ಮಾಡಿದ್ದಾರೆ. ಈ ಹಾಡು ಸಾಮಾನ್ಯವಾಗಿ ತಮಿಳು ಸಮುದಾಯವನ್ನ ಅಣಕಿಸಲು ಬಳಸುವ ಮೀಮ್ ಸಂಗೀತವಾಗಿದೆ. ಇದು ಸಿಎಸ್ಕೆ ತಂಡದ ಆಟಗಾರರು ಮತ್ತು ಮ್ಯಾನೇಜ್ಮೆಂಟ್ನ ಕೆಂಗಣ್ಣಿಗೆ ಗುರಿಯಾಗಿದೆ. ಸಿಎಸ್ಕೆ ದೂರಿನ ಪ್ರಮುಖ ಅಂಶಗಳು ಹೀಗಿದೆ. ಸಿಎಸ್ಕೆ ಮ್ಯಾನೇಜಿಂಗ್ ಡೈರೆಕ್ಟರ್ ಕಾಶಿ ವಿಶ್ವನಾಥನ್ ಅವರು ಬಿಸಿಸಿಐಗೆ ಸಲ್ಲಿಸಿದ ಅಧಿಕೃತ ದೂರಿನಲ್ಲಿ ಈ ಕೆಳಗಿನ ಅಂಶಗಳನ್ನು ಪ್ರಸ್ತಾಪಿಸಿದ್ದಾರೆ. ಗೌರವಕ್ಕೆ ಧಕ್ಕೆ. ದೋಸೆ ಇಡ್ಲಿ ಹಾಡನ್ನ ವ್ಯಂಗ್ಯದ ರೂಪದಲ್ಲಿ ಬಳಸಿರುವುದು ಸಿಎಸ್ಕೆ ಆಟಗಾರರು ಮತ್ತು ಅಭಿಮಾನಿಗಳ ಭಾವನೆಗಳನ್ನ ನೋಯಿಸಿದೆ. ಇದು ಕ್ರೀಡಾ ಸ್ಫೂರ್ತಿಗೆ ವಿರುದ್ಧವಾಗಿದೆ. ಅವಹೇಳನಕಾರಿ ಕಾಮೆಂಟ್. ಕೆಲವು ಆಟಗಾರರು ಔಟ್ ಆಗಿ ಪವೆಲಿಯನ್ಗೆ ಮರಳುವಾಗ ಡಿಜೆ ಮೈಕ್ ಮೂಲಕ ಆಕ್ಷೇಪಾರ್ಹ ಕಾಮೆಂಟ್ಗಳನ್ನ ಮಾಡಲಾಗಿದೆ. ಅವಮಾನ. ಡಿಜೆಗಳು ತವರು ತಂಡವನ್ನ ಬೆಂಬಲಿಸುವುದು ಸ್ವಾಗತಾರ್ಹ, ಆದರೆ ಎದುರಾಳಿ ತಂಡವನ್ನ ಅವಮಾನಿಸುವುದು ಸರಿಯಲ್ಲ ಎಂದು ಸಿಎಸ್ಕೆ ಸ್ಪಷ್ಟಪಡಿಸಿದೆ. ಹಾಗಾದ್ರೆ ಹಿಂದಿನ ಘರ್ಷಣೆಗೂ ಸಂಬಂಧವಿದೆಯಾ? ಈ ವಿವಾದ ಹೊಸದೇನಲ್ಲ. 2025ರ ಐಪಿಎಲ್ನಲ್ಲಿ ಆರ್ಸಿಬಿ ಆಟಗಾರ ಜಿತೇಶ್ ಶರ್ಮಾ ಇದೇ ಹಾಡನ್ನ ಹಾಡಿದ ವಿಡಿಯೋ ವೈರಲ್ ಆಗಿತ್ತು. ಆಗ ಚಪಾಕ್ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದ ವೇಳೆ ಅಲ್ಲಿನ ಡಿಜೆ ಕೂಡ ತಿರುಗೇಟು ನೀಡಲು ಯತ್ನಿಸಿದ್ರು. ಆದ್ರೆ ಸಿಎಸ್ಕೆ ಮ್ಯಾನೇಜ್ಮೆಂಟ್ ಆಗ ಮಧ್ಯಪ್ರವೇಶಿಸಿ ತಡೆದಿತ್ತು. ಈಗ ಬೆಂಗಳೂರಿನಲ್ಲಿ ಅದೇ ಪ್ರಕರಣ ಮರುಕಳಿಸಿರುವುದು ಸಂಘರ್ಷವನ್ನ ಮತ್ತಷ್ಟು ಹೆಚ್ಚಿಸಿದೆ. ಬಿಸಿಸಿಐ ಕ್ರಮವೇನು ಅಂತ ನೋಡೋದಾದ್ರೆ, ಐಪಿಎಲ್ ಆಡಳಿತ ಮಂಡಳಿಯು ಸಿಎಸ್ಕೆ ದೂರನ್ನ ಗಂಭೀರವಾಗಿ ಪರಿಗಣಿಸಿದೆ. ಕ್ರೀಡಾಂಗಣಗಳಲ್ಲಿ ಮನರಂಜನೆಯ ಹೆಸರಿನಲ್ಲಿ ವರ್ಣಭೇದ ಅಥವಾ ಪ್ರಾದೇಶಿಕ ನಿಂದನೆ ನುಸುಳದಂತೆ ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸುವ ಸಾಧ್ಯತೆ ಇದೆ. ಬಿಸಿಸಿಐ ಕೂಡಲೇ ಆರ್ಸಿಬಿ ಮ್ಯಾನೇಜ್ಮೆಂಟ್ನಿಂದ ವಿವರಣೆ ಕೇಳುವ ನಿರೀಕ್ಷೆ ಇದೆ. ಅಭಿಮಾನಿಗಳ ಪ್ರತಿಕ್ರಿಯೆ. ಕ್ರೀಡಾಪ್ರಿಯರು ಈ ವಿವಾದದ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವರು ಇದು ಕೇವಲ ಮನರಂಜನೆ, ಅತಿಯಾಗಿ ಪ್ರತಿಕ್ರಿಯಿಸಬೇಡಿ ಎಂದರೆ, ಇನ್ನು ಕೆಲವರು ಪ್ರಾದೇಶಿಕ ಅಣಕು ಕ್ರೀಡಾ ಮನೋಭಾವಕ್ಕೆ ಸಲ್ಲದು ಎಂದು ವಾದಿಸ್ತಾ ಇದ್ದಾರೆ. Comes to your mind when we say Chennai? Dosa, idli, sambar, chutney.